ನಮಸ್ಕಾರ ವೀಕ್ಷಕರೇ, ಶ್ರೀಗಿರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೀಮೋಥೆರಪಿ ಚಿಕಿತ್ಸಾ ಕೇಂದ್ರದ ಉದ್ಘಾಟನೆಯನ್ನ ಮಾಡ್ತಾ ಇದ್ದೇವೆ. ಅತ್ಯಂತ ಸಂತೋಷದಿಂದ ಈ ಕೀಮೋಥೆರಪಿ ಚಿಕಿತ್ಸಾ ಕೇಂದ್ರವನ್ನು ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಘೋಷಣೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು 16 ಕೇಂದ್ರಗಳಲ್ಲಿ ಉದ್ಘಾಟನೆ ಆಗ್ತಾ ಇದೆ. ಮೈಸೂರು ಒಂದರಲ್ಲೇ ಅಲ್ಲ, 16 ಕೇಂದ್ರಗಳಲ್ಲಿ, ಅಂದ್ರೆ 16 ಜಿಲ್ಲಾ ಕೇಂದ್ರಗಳಲ್ಲಿ. ಮೈಸೂರಿನಲ್ಲಿ 20 ಹಾಸಿಗೆಗಳ ಕೀಮೋಥೆರಪಿ ಕೇಂದ್ರ ಉದ್ಘಾಟನೆಯಾಗಿದೆ. ಬೇರೆ ಕಡೆ ಎಲ್ಲ 10 ಬೆಡ್ಗಳ ಕೀಮೋಥೆರಪಿ ಕೇಂದ್ರ ಉದ್ಘಾಟನೆ ಆಗ್ತಾ ಇದೆ. ಇವತ್ತೇ ಏಕಕಾಲದಲ್ಲಿ 16 ಕೇಂದ್ರಗಳು ಉದ್ಘಾಟನೆ ಆಗ್ತಾ ಇದೆ. ನಮ್ಮ ಸರ್ಕಾರ ಈ ಕೇಂದ್ರಗಳನ್ನ ಡೇ ಕೇರ್ ಕೀಮೋಥೆರಪಿ ಚಿಕಿತ್ಸಾ ಕೇಂದ್ರಗಳನ್ನ ಮಾಡಬೇಕು ಅಂತೇಳಿ 24-25 ಬಜೆಟ್ನಲ್ಲಿ ಘೋಷಣೆ ಮಾಡಿದೆ. ಈಗಾಗಲೇ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ, ಕಾರಣಾಂತರದಿಂದ ಕಳೆದ ವರ್ಷ ಉದ್ಘಾಟನೆ ಆಗಲಿಲ್ಲ, ಸೇವೆ ದೊರಕಲಿಲ್ಲ. ಈಗ 25-26ನೇ ಆರ್ಥಿಕ ವರ್ಷದ ಮೊದಲಲ್ಲೇ ಉದ್ಘಾಟನೆ ಮಾಡಿದ್ದೀವಿ. ಬಹಳ ದಿನ ಕ್ಯಾನ್ಸರ್ ಪೀಡಿತ ರೋಗಿಗಳು ಕೀಮೋಥೆರಪಿ ಚಿಕಿತ್ಸೆಗೆ ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಬೆಂಗಳೂರಿನಲ್ಲಿ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈ ಸೌಲಭ್ಯ ಇದೆ, ಮತ್ತೆ ಅಲ್ಲಿ ಚಿಕಿತ್ಸೆಯನ್ನು ಪಡ್ಕೋಬೇಕಾಗಿತ್ತು. ಇದನ್ನ ಎಲ್ಲ ರೋಗಿಗಳು ಕೂಡ ಬೆಂಗಳೂರು ಹೋಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ನಮ್ಮಲ್ಲಿ ಸುಮಾರು 70,000ಕ್ಕೂ ಹೆಚ್ಚು ರೋಗಿಗಳಿದ್ದಾರೆ. 70 ಹೊಸ ರೋಗಿಗಳು ಪ್ರತಿ ವರ್ಷ ಹೊಸ ರೋಗಿಗಳು ಅದನ್ನೇ ಹೇಳ್ತಾ ಇದ್ದೀನಿ. ಪ್ರತಿ ವರ್ಷ ಹೊಸ ರೋಗಿಗಳು ಪತ್ತೆ ಆಗ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಚಿಕಿತ್ಸೆ ಕೊಡಬೇಕಲ್ಲ, ಕೀಮೋಥೆರಪಿ ಚಿಕಿತ್ಸೆ ಕೊಡಬೇಕಲ್ಲ. ರಾಜ್ಯಾದ್ಯಂತ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಗೆ ಬರಲಿಕ್ಕೆ ಕಷ್ಟ. ಬಹಳ ಜನ ಬಡ ರೋಗಿಗಳು ಚಿಕಿತ್ಸೆ ಪಡ್ಕೊಳ್ಳದೇನೆ ಅಕಾಲಿಕ ಮರಣಕ್ಕೆ ತುತ್ತಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ. ನಮ್ಮಲ್ಲಿ ಜನಸಂಖ್ಯೆ ಬಹಳ ಇದೆ. ಭಾರತ ದೇಶದಲ್ಲಿ 140 ಕೋಟಿ, ಕರ್ನಾಟಕದಲ್ಲಿ 7 ಕೋಟಿ ಜನ ಇದೆ. ತಮಿಳುನಾಡು ಬಿಟ್ಟರೆ ಹೆಚ್ಚು ಕ್ಯಾನ್ಸರ್ ರೋಗಕ್ಕೆ ತುತ್ತಾಗ್ತಕ್ಕಂಥವ್ರು ಇಲ್ಲೇ ಅಲ್ಲ. ತಮಿಳುನಾಡು ಬಿಟ್ಟರೆ ಕರ್ನಾಟಕದಲ್ಲಿ ಹೆಚ್ಚು ಕ್ಯಾನ್ಸರ್ ರೋಗಕ್ಕೆ ತುತ್ತಾಗ್ತಕ್ಕಂಥ ಜನ ಇಲ್ಲಿ ಕರ್ನಾಟಕದಲ್ಲಿ ಕಾಣ್ತೇವೆ. ನಾವು 2ನೇ ಸ್ಥಾನ ಅಂತ ಹೇಳ್ತೇವೆ. ಕ್ಯಾನ್ಸರು
ತಕ್ಷಣ ಪತ್ತೆಯಾದರೆ, ಕ್ಯಾನ್ಸರ್ ಬಂದ ರೋಗ ಬಂದ ತಕ್ಷಣ ಪತ್ತೆಯಾದರೆ ವಾಸಿ ಆಗಲಿಕ್ಕೆ ಸಾಧ್ಯ. ಅದನ್ನ ಪತ್ತೆ ಮಾಡ್ಕೊಳ್ಳದೇನೆ ರೋಗ ಉಲ್ಬಣ ಆಗ್ಬಿಟ್ರೆ ಅದು ಕಷ್ಟ. ಇದು ಒಂದು ಮಾರಣಾಂತಿಕ ರೋಗ ಅಂತಲೇ ಕರೆಯಬಹುದು. ಇತ್ತೀಚಿನ ದಿನಗಳಲ್ಲಿ ಈಗ ಡಾಕ್ಟರ್ ಹೇಳ್ತಾ ಇದ್ದಾರೆ, ಈಗ ಇತ್ತೀಚೆಗೆ ಹೊಸ ಔಷಧಿಗಳೆಲ್ಲ ಬಂದಿದ್ದಾವೆ. ಕ್ಯಾನ್ಸರ್ ರೋಗವನ್ನು ವಾಸಿ ಮಾಡ್ತಕ್ಕಂಥ ಔಷಧಿಗಳು ಕೂಡ ಬರ್ತಾ ಇದ್ದಾವೆ. ಅದಕ್ಕೆ ಇದನ್ನೆಲ್ಲ ಅದು ಔಷಧ ಬಹಳ ದುಬಾರಿ ವೆಚ್ಚ. ಈಗ ಜನೌಷಧ ಕಾರ್ಯಕ್ರಮದಲ್ಲಿ ಬಹಳ ಕಡಿಮೆ ಇದು ಸಿಗ್ತದೆ. 1 ಲಕ್ಷ ರೂಪಾಯಿ ಇದ್ದದ್ದು 10,000 ರೂಪಾಯಿಗೂ ಸಿಗ್ತಕ್ಕಂಥ ಇದಾಗಿದೆ. ಇಷ್ಟು ನಮ್ಮ ದೇಶದಲ್ಲಿ ಬಡವರ ಸಂಖ್ಯೆ ಜಾಸ್ತಿ ಇರೋದು. ಸುಮಾರು ಭಾರತ ದೇಶದಲ್ಲಿ 100 ಕೋಟಿ ಜನ 140 ಕೋಟಿನಲ್ಲಿ 100 ಕೋಟಿ ಜನ ಅವರು ಪಾಪ ಔಷಧ ಕೊಂಡ್ಕೊಳ್ಳತಕ್ಕಂಥ ಪರಿಸ್ಥಿತಿ ಇದೆ. ಔಷಧ ಕೊಂಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತಿರ್ತಕ್ಕಂಥ ಊಟಕ್ಕೆ ತೊಂದರೆ. ಅದಕ್ಕೆ ನಾನು ಮುಖ್ಯಮಂತ್ರಿ ಆದಮೇಲೆ 2013ರಲ್ಲಿ ಮುಖ್ಯಮಂತ್ರಿ ಆದಾಗ 5 kg ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ತಗೊಂಡು. ಯಾಕಂದ್ರೆ ಊಟಕ್ಕೋಸ್ಕರ ತೊಂದರೆ ಆಗಬಾರ್ದು. ಅನ್ನ ಎಲ್ಲರೂ ಸಿಕ್ಕಬೇಕು, ಯಾರು ಕೂಡ ಹಸಿದು ಮಲಗಬಾರದು. ಅದಕ್ಕೆ ಹೇಳಿ 5 kg ಅಕ್ಕಿಯನ್ನ ದಿನೇಶ್ ಗುಂಡೂರಾವ್ ಆಹಾರ ಮಂತ್ರಿ ಆಗಿದ್ರು, 2003ರಲ್ಲಿ ಮುಖ್ಯಮಂತ್ರಿ. ಆಗ 5 kg ಅಕ್ಕಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡೋದು. ಆಮೇಲೆ ಈ ಸಾರಿ ನಾವು ಅಧಿಕಾರಕ್ಕೆ ಬಂದ 2023ರಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಇನ್ನ 5 kg ಅಕ್ಕಿಯನ್ನ ಉಚಿತವಾಗಿ ಕೊಡ್ತಕ್ಕಂಥ ಕೆಲಸ. ಒಟ್ಟು ಈಗ ಬಡವರಿಗೆ ಸಿಗ್ತಕ್ಕಂಥ ಅಕ್ಕಿ, BPL ಕಾರ್ಡ್ ಹೋಲ್ಡರ್ಸ್ಗೆ ಸಿಗ್ತಕ್ಕಂಥ ಅಕ್ಕಿ 10 kg ಅಕ್ಕಿಯನ್ನ ಕೊಡ್ತಾ ಇದ್ದಾರೆ. 10 kg ಅಕ್ಕಿ. ಇದರಿಂದ ಪ್ರತಿಯೊಬ್ಬರು ಕೂಡ ಹೊಟ್ಟೆ ತುಂಬ 2 ಹೊತ್ತು ಊಟ ಮಾಡಲೇಬೇಕು. ಯಾರು ಹಸಿರು ಮಲಗಬಾರದು. ಹಸಿವು ಮುಕ್ತ ರಾಜ್ಯ ಆಗಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಶಿಕ್ಷಣ ಎಲ್ಲರಿಗೂ ಸಿಕ್ಕಬೇಕು. ವೈದ್ಯಕೀಯ ಸೇವೆನೂ ಕೂಡ ಎಲ್ಲರಿಗೂ ಸಿಕ್ಕಬೇಕು. ಬರೀ ಶ್ರೀಮಂತರಿಗೆ, ದುಡ್ಡಿರೋರಿಗೆ ವೈದ್ಯಕೀಯ ಸೇವೆ ಸಿಕ್ಕಿ ಅವ್ರು ಮಾತ್ರ ಅವರ ಜೀವನ ಉಳಿಸ್ಕೊಳ್ತಕ್ಕಂಥ ಕೆಲಸ ಮಾಡೋದಕ್ಕಾಗಲ್ಲ. ಎಲ್ಲರಿಗೂ ಕೂಡ ವೈದ್ಯಕೀಯ ಶಿಕ್ಷಣ, ಆಮೇಲೆ ವೈದ್ಯಕೀಯ ಸೇವೆ ಸಿಗಬೇಕು. ಎಲ್ರಿಗೂ ಶಿಕ್ಷಣ ಸಿಗಬೇಕು. ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು. ನಿಮಗೆ ಜಾತಿ ಹೋಗ್ಬೇಕಾದ್ರೆ, ವರ್ಗ ಹೋಗ್ಬೇಕಾದ್ರೆ, ಸಮಾನತೆ ಬರಬೇಕಾದ್ರೆ ಜಾತಿ ವ್ಯವಸ್ಥೆ ಹೋಗ್ಬೇಕು. ಜಾತಿ ವ್ಯವಸ್ಥೆ ಹೋಗ್ಬೇಕಾದ್ರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಬಲರಾಗ. ಎಲ್ಲರೂ ಆರ್ಥಿಕ ಸಾಮಾಜಿಕ ಸಬಲತೆ ಸಿಕ್ಕಿದ್ರೆ ಜಾತಿ ಹೋಗ್ಲಿಕ್ಕೆ ಸಾಧ್ಯ. ಎಲ್ರಿಗೂ ಶಿಕ್ಷಣ ಸಿಗ್ಬೇಕು, ಎಲ್ರಿಗೂ ಆರ್ಥಿಕವಾಗಿ ಸಬಲತೆ ಬರಬೇಕು. ಹಾಗೇನೆ ವೈದ್ಯಕೀಯ ಸೇವೆನೂ ಕೂಡ ಎಲ್ರಿಗೂ ಸಿಗ್ಬೇಕು. ಈಗ ಮೈಸೂರಿನಲ್ಲಿ ನಾನು ಬಂದ ಮೇಲೆ ಈ ಡಿಸ್ಟಿಕ್ ಆಸ್ಪತ್ರೆ ಇರಲಿಲ್ಲ. ನಾನು ಹಿಂದೆ ಮುಖ್ಯಮಂತ್ರಿ ಆಗೋವರಿಗೆ ಡಿಸ್ಟಿಕ್ ಆಸ್ಪತ್ರೆ ಇರಲಿಲ್ಲ.
KRS ಮಾತ್ರ ಇದ್ದದು. ನಾನು ಮೈಸೂರು ಜಿಲ್ಲೆ ಬಹಳ ಪ್ರಮುಖವಾದಂಥ ಜಿಲ್ಲೆ. ಈ ಬೆಂಗಳೂರು ಬಿಟ್ಟರೆ ಹೆಚ್ಚು ಜನಸಂದಣಿ ಇರ್ತಕ್ಕಂಥ ಜಿಲ್ಲೆ ಮೈಸೂರು ಜಿಲ್ಲೆ. ಹೆಚ್ಚು ಜನ ಬಯಸ್ತಕ್ಕಂಥದ್ದು ಮೈಸೂರು ಜಿಲ್ಲೆ. ಈ ಜಿಲ್ಲೆಯಲ್ಲಿ ಎಲ್ಲ ಮೆಡಿಕಲ್ ಫೆಸಿಲಿಟೀಸ್ ಇರಬೇಕು ಅಂತೇಳಿ ತೀರ್ಮಾನ ಮಾಡಿ ಮೈಸೂರು ನಗರದಲ್ಲಿ ಅನೇಕ ಮೆಡಿಕಲ್ ಫೆಸಿಲಿಟೀಸ್ ಕೊಡ್ತಕ್ಕಂಥ ಪ್ರಯತ್ನವನ್ನು ಇಲ್ಲಿ ಜಯದೇವ ಹಾಸ್ಪಿಟಲ್ ಇರಲಿಲ್ಲ. ಜಯದೇವ ಹಾಸ್ಪಿಟಲ್ ನಾವು ಬರಕ್ಕೆ ಉಚಿತವಾಗಿ ಇರಲಿಲ್ಲ. ನಾನು ಜಯದೇವ ಇಲ್ಲಿ ಒಂದು ಬ್ರಾಂಚ್ ಅನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಹುಬ್ಬಳ್ಳಿಯಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ, ಗುಲ್ಬರ್ಗದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಉದ್ದೇಶ ಏನು ಅಂತಂದ್ರೆ ಬರೀ ಬೆಂಗಳೂರಿನಲ್ಲೇ ಎಲ್ಲ ಕೇಂದ್ರೀಕೃತ ಆಗಬಾರ್ದು. 7 ಕೋಟಿ ಜನರಿಗೂ ನಾವು ಆರೋಗ್ಯ ಸೇವೆಯನ್ನು ಕೊಡಬೇಕಾದ್ರೆ ದೂರ ದೂರ ಇರಬೇಕು. ಅವು ಆಯಾ ಜಿಲ್ಲೆಗಳಲ್ಲಿ ಮಾಡಬೇಕಾಗ್ತದೆ. ಅದಕ್ಕೆ ಇನ್ನೊಂದು ಫೆಸಿಲಿಟೀಸ್ MRI ಫೆಸಿಲಿಟಿ ಇಲ್ಲಿಗೆ ಕೊಡ್ತಕ್ಕಂಥ ಮೈಸೂರಿನಲ್ಲಿ ನಾವು MRI ಫೆಸಿಲಿಟಿ ಇರಲಿಲ್ಲ. ಗೊತ್ತಾಯ್ತೇನಮ್ಮ? ನೀನು ನಿದ್ದೆ ಮಾಡ್ತಾ ಇದೀಯಾ? MRI ಫೆಸಿಲಿಟಿ ಕೊಟ್ಟಿದ್ದೀವಿ ಇಲ್ಲಿಗೆ. ನಿನ್ನೆ ತಾನೇ ಅಪ್ರೂವ್ ಮಾಡಬೇಕು ಕ್ಯಾಬಿನೆಟ್. ಈಗ MRIಗೆ ಹುಡುಕೊಂಡು ಹೋಗ್ಬೇಕಾಗಿಲ್ಲ ಬೆಂಗಳೂರಿಗೆ, ಇಲ್ಲೇ ಸಿಗುತ್ತೆ. ಇದನ್ನ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಾಡಬೇಕು ಅಂತಕ್ಕಂಥದ್ದು. ನಾನು ಈ ಡಯಾಲಿಸಿಸ್ ಇರಲಿಲ್ಲ. ಮೊದಲು ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಕೂಡ ಡಯಾಲಿಸಿಸ್ ಸಿಗಬೇಕು ಅಂತ ಮಾಡಿದೆ. ಈಗ 240 ಕೇಂದ್ರಗಳಲ್ಲಿ ಡಯಾಲಿಸಿಸ್ ಬರುತ್ತಾ ಇದೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.